ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ ಅಂಥೇಳಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ವಿಡಿಯೋ ಮಾಡಿದ್ರೂ ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ನಿಮಗೆ. ಸೊ ಇದರಿಂದ ನೀವು ಯಾವುದೇ ಇನ್ಫಾರ್ಮೇಷನನ್ನು ಸುಲಭವಾಗಿ ಪಡ್ಕೊಳ್ಬೋದು. ಹಾಗೆ ಇವತ್ತಿನ ಒಂದು ವಿಡಿಯೋ ವಿಶೇಷತೆ ಏನು ಅಂತಂದರೆ, KPSC ಅವರು ಹಾಗೆ KEದವರು ಹಲವಾರು ಸಾವಿರಾರು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕುರಿತಾಗಿ ಈ ವಿಡಿಯೋ ಆಗಿರುತ್ತದೆ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈಗಾಗಲೇ ನೋಡಿ, ರಾಜ್ಯದಲ್ಲಿ 53,000 ಹುದ್ದೆಗಳು ಖಾಲಿ ಇದೆ. ಸೊ ಇದನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ KPSC ಅವರು ಹಾಗೆ KEದವರು ಸಜ್ಜಾಗಿದ್ದಾರೆ. ಓಕೆನಾ. ಈಗ ಹಲವಾರು ಹೋರಾಟಗಳು ನಡೆದ ಒಂದು ಪರಿಣಾಮವಾಗಿ ಈ ಒಂದು ಪ್ರಕ್ರಿಯೆ ಆರಂಭವಾಗಿದೆ. KPSC ಅವರು KEದವರು ಎರಡೂ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಹುದ್ದೆಗಳ ನೇಮಕಾತಿಗೆ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡಿಕೊಂಡಿದ್ದಾರೆ. ಸೊ ನೀವು ಕೂಡ ಇವತ್ತಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, KPSC ಅವರು ಟೈಮ್ ಕೊಡ್ತಾರೆ ಓದೋಕ್ಕೆ, ಹಾಗಂತ ನೋಟಿಫಿಕೇಷನ್ ಆದಮೇಲೆ ಓದಬೇಕು ಅನ್ನೋದು ಅದೊಂದು ತಪ್ಪು ಕಲ್ಪನೆ. ಸೊ KPSC ಅವರು ಆಗಿರಲಿ ಅಥವಾ KEದವ್ರು ಆಗಿರಲಿ, ಸೊ ಅವರು ನೋಟಿಫಿಕೇಷನ್ ಆದಮೇಲೆ ಓದೋದು ತಪ್ಪು. KEದವ್ರಂತೂ ನಿಮಗೆ ಗೊತ್ತಿರೋ ಹಾಗೆ ಅವರು ಜಾಸ್ತಿ ಟೈಮನ್ನು ಕೊಡೋದಿಲ್ಲ. ಹಾಗಾಗಿ ಇವತ್ತೇ ನಿಮ್ಮ ಒಂದು ಸ್ಟಡೀಸನ್ನು ಮಾಡ್ಕೋತಾ ಹೋಗಿ. ಹಾಗೆ ನೆಕ್ಸ್ಟ್ ನೋಡಿ, ಈ ಒಂದು ಹುದ್ದೆಗಳು ಎಲ್ಲೆಲ್ಲಿ ಯಾವ ರೀತಿ ನಡೆಯುತ್ತೆ, ಮೀಸಲಾತಿ ಎಷ್ಟು, ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು, ಹಾಗೆ ನಾನ್-HKದಲ್ಲಿ ಎಷ್ಟು ಹುದ್ದೆಗಳು ಅಂತ ಹೇಳ್ತೀನಿ. ಕಲ್ಯಾಣ ಕರ್ನಾಟಕದಲ್ಲಿ 80% ಹುದ್ದೆಗಳು HKದಲ್ಲೇ ನಡೆಯುತ್ತೆ. ಸೊ ಈ HK ವಿದ್ಯಾರ್ಥಿಗಳು ತುಂಬ ಗಮನ ಹರಿಸಬೇಕು. ಅದರಲ್ಲೂ ಮೇಯ್ನಾಗಿ ಸಾರಿಗೆ ಇಲಾಖೆಯಲ್ಲಿ ಎಷ್ಟು ಅಂತ ಹೇಳಿದ್ರೆ 6,847 ಹುದ್ದೆಗಳು ಸಾರಿಗೆ ಇಲಾಖೆಯವರೇ ಭರ್ತಿ ಮಾಡಿಕೊಳ್ಳಿಕ್ಕೆ ಸಜ್ಜಾಗಿದ್ದಾರೆ. ಸೊ ಸಾರಿಗೆ ಇಲಾಖೆಗೆ ನೀವು ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರಾ, ಸೊ ನಿಮಗೆಲ್ಲ ಇದೊಂದು ಗುಡ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇಷ್ಟು ಹುದ್ದೆಗಳು ನೇಮಕ ಆಗ್ತಾ ಇರೋದು ಇದೇ ಮೊದಲ ಬಾರಿ. ಸೊ ಹಾಗಾಗಿ ನಿಮ್ಮ ಸ್ಟಡೀಸನ್ನು ಚುರುಕುಗೊಳಿಸಿ. ಹಾಗೆ ಇನ್ನೊಂದು ಹೇಳ್ಬೇಕಂತಂದರೆ ಭಾಳ ಇಂಪಾರ್ಟೆಂಟು, ಎಷ್ಟು % ಮೀಸಲಾತಿ ಕೊಡ್ತಾರೆ ಮೇಡಮ್ ಅಂತ ಹೇಳಿದ್ರೆ 50% ಮೀಸಲಾತಿನ ಕೊಡ್ತಾರೆ. ಸೊ ಈ ಒಂದು ಮಿತಿಯಲ್ಲಿನೇ ಮೀಸಲಾತಿಯನ್ನು ಹೊರಡಿಸಿ ಇವರೆಲ್ಲ ನೇಮಕಾತಿ ಪ್ರಕ್ರಿಯೆ ಆರಂಭ ಮಾಡ್ತಾರೆ. ಸೊ ಇಷ್ಟು ಈ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಟೋಟಲಿ ಇರೋದು 53,000 ಹುದ್ದೆಗಳು. ಬಟ್ ಮೊದಲ ಹಂತದಲ್ಲಿ ಇವರೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 24,300 ಹುದ್ದೆಗಳಿಗೆ ಫಸ್ಟು ನೇಮಕಾತಿನ ಮಾಡ್ಕೋತಾರೆ. ಅದಾದಮೇಲೆ ಇನ್ನು ಮಿಕ್ಕಿರುವಂತಹ ಹುದ್ದೆಗಳಿಗೆ ಭರ್ತಿ ಮಾಡ್ಕೊಳ್ಳಿಕ್ಕೆ ಇವರು ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು ಪ್ರಕ್ರಿಯೆನ ಆರಂಭ ಮಾಡ್ತಾರೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಂದರೆ 24,300 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಸೊ ಈಗಿಂದನೇ ನಿಮ್ಮ ಒಂದು ಸ್ಟಡೀಸನ್ನು ಆರಂಭ ಮಾಡಿ. ಸೊ ಟೋಟಲಾಗಿ ನೋಡಿ 24,300 ಹುದ್ದೆಗಳಿಗೆ ಆರಂಭಿಕವಾಗಿ ಭರ್ತಿ ಮಾಡಲಿಕ್ಕೆ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ. ಸೊ ಮಾರ್ಚ್ 2ನೇ ವಾರ ಚಾಲನೆ ಸಾಧ್ಯತೆ. KPSC ಮತ್ತು KE ಮೂಲಕ ಪ್ರಕ್ರಿಯೆ ಆರಂಭ. ಸೊ ನೋಡಿ, ಇಲ್ಲಿ ನೋಡಿ, ಒಟ್ಟು 50% ಮೀಸಲಾತಿ ಮಿತಿಯಲ್ಲಿ 53,000 ನೇರ ನೇಮಕಾತಿ ಹುದ್ದೆ ಭರ್ತಿಗೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡ ಬೆನ್ನಲ್ಲೇ ಮೊದಲ ಹಂತದಲ್ಲಿ 24,300, ನಾನು ಹೇಳಿದ್ನಲ್ಲ, ಫಸ್ಟ್ ಸ್ಟೇಜಲ್ಲಿ 24,300 ಹುದ್ದೆ ಭರ್ತಿ ಮಾಡ್ಕೋತಾ ಇದ್ದಾರೆ. ಸೊ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಹುದ್ದೆ ಭರ್ತಿಗೆ ಆರ್ಥಿಕ ಇಲಾಖೆ ನೀಡಿರುವ ಅನುಮೋದನೆಗೆ ಸಂಬಂಧಿಸಿದಂತೆ ಮಾರ್ಚ್ 2ನೇ ವಾರ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ. ಸೊ VA ಕೂಡ ಆವಾಗಲೇ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಸೊ ವಿವಿಧ ಹಂತ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅಥವಾ ಸಮೂಹವಾಗಿ ಅಧಿಸೂಚನೆ ಪ್ರಕಟಿಸಲು ಅವಕಾಶ ಇದೆ. ಸೊ ನೀವು ಈ ಒಂದು ಹಲವಾರು ಡಿಪಾರ್ಟ್ಮೆಂಟ್ಗಳು ಈ ಒಂದು ನೋಟಿಫಿಕೇಷನ್ನ ಹೊರಡಿಸಿದ ಮೇಲೆ ಕೆಲವೊಂದು ಮೊನ್ನೆ ನಾವು SDFA ಬರೆದ್ವಲ್ಲ, ಮಿಕ್ಸ್ಡ್ ಇದ್ದು, ಎಲ್ಲ ಡಿಪಾರ್ಟ್ಮೆಂಟು ಮಿಕ್ಸ್ಡ್ ಇದ್ವು, ಅಥವಾ ನಾವು ಬೇರೆ ಬೇರೆ ನೋಟಿಫಿಕೇಷನ್ ಆದಾಗ ನಾವು ಎಲ್ಲದಕ್ಕೂ ಸಪ್ರೇಟಾಗಿ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಮೀಸಲಾತಿ 50% ಇರುತ್ತೆ. ಅದಾದಮೇಲೆ
ಸೊ ಇಲ್ಲಿ ನೋಡಿ, ಕಲ್ಯಾಣದಲ್ಲಿ 80% ನೇಮಕ. ಸೊ ಕಲ್ಯಾಣ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕದವರು HK ವಿಭಾಗದಲ್ಲಿರುವಂಥವ್ರು. 371J ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ಲು. ಸೊ ಇದು ಒಂದು 7 ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಿದ್ದಾಗಿರುತ್ತದೆ. ಸೊ ಇದರಲ್ಲಿನೇ 80% ನೇಮಕಾತಿ ಇಲ್ಲೇ ಆಗುತ್ತೆ HKದವರು. ಸೊ HKದವರು ಬಹಳ ಗಮನ ಹರಿಸ್ಬೇಕು ನಿಮ್ಮ ಒಂದು ಸ್ಟಡೀಸ್ ಬಗ್ಗೆ, ಯಾಕಂದರೆ NHKಗಿಂತ HKದಲ್ಲಿ ಬಹಳ ನೇಮಕಾತಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ 32,132 ಹುದ್ದೆಗಳ ಪೈಕಿ 80% ಹುದ್ದೆ ನೇಮಕ ಆರ್ಥಿಕ ಇಲಾಖೆಯಿಂದ ಪರಿಭಾವಿತ ಸಹಮತಿ ಇದೆ. ಹಾಗಾಗಿ ಕಲ್ಯಾಣದಲ್ಲಿ 80% ನೇಮಕಾತಿ ನಡೆದಿದೆ. ಸೊ ನೋಡಿ, ನಾನು ಹೇಳೋದೇನು ಅಂತಂದರೆ, ಅವರು ಎಷ್ಟಾದರೂ ಒಂದು ನೋಟಿಫಿಕೇಷನ್ ಮಾಡಿಕೊಳ್ಳಿ, ಬಟ್ ನೀವು ಮಾತ್ರ ಅವರು ಒಂದು ಹುದ್ದೆಗೆ ನೋಟಿಫಿಕೇಷನ್ ಮಾಡಿದ್ರು ಸಹ ನೀವು ಆ ಒಂದು ಹುದ್ದೆ ನನಗೆ ಅನ್ನೋ ರೀತಿ ಕಾನ್ಫಿಡೆಂಟಲ್ಲಿ ಓದಬೇಕು. ಸೊ ಇವತ್ತಿಂದನೇ ಇವೆಲ್ಲ ಗ್ರೂಪ್ ಸಿ ಮತ್ತು SD FD ಹುದ್ದೆಗಳಾಗಿರ್ತವೆ. ಸೊ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರೀವಿಯಸ್ ಇಯರ್ ನೋಟಿಫಿಕೇಷನ್ನ ಓಪನ್ ಮಾಡಿ ಅದರಲ್ಲಿ ಸಿಲೆಬಸ್ ಇರುತ್ತೆ. ಆ ಸಿಲೆಬಸ್ ಕಾಪಿನ ಜೆರಾಕ್ಸ್ ಅಥವಾ ಬರೆದಿಟ್ಕೊಳ್ಳಿ, ನಿಮ್ಮ ಜೊತೆನೇ ಇಟ್ಕೊಳ್ಳಿ. ದಿನ ಏನೇನು ಓದಿದ್ದೀರಾ, ಏನೇನು ಸಿಲೆಬಸ್ ಮಾಡಿದ್ದೀರಾ, ಮುಗಿಸಿದ್ದೀರಾ, ಟಿಕ್ ಮಾಡ್ತಾ ಹೋಗಿ. ಸೊ ಇದರಿಂದ ನಿಮಗೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ. ಇದೆಲ್ಲ ಓದಿದ್ದೀನಿ, ಇನ್ನೂ ಇಷ್ಟು ಬಾಕಿ ಇದೆ ಅಂತ. ನೀವು ವಿತೌಟ್ ಪ್ಲ್ಯಾನು ಓದೋಕ್ಕೆ ಹೋದರೆ ನಿಜವಾಗ್ಲೂ ಸಕ್ಸಸ್ ಆಗೋಕ್ಕಾಗಲ್ಲ. ಏನೇ ಒಂದು ಮಾಡಿದರೂ ಸಹ ಪ್ಲ್ಯಾನ್ ಅಪ್ ಮಾಡಬೇಕು. ಸೊ ನೀವು ಒಂದು ಸಿಲೆಬಸ್ನ ಕಾಪಿ ಎತ್ತಿಟ್ಕೊಂಡು ದಿನ ಅದ್ರ ಪ್ರಕಾರ ಟೈಮ್ ಟೇಬಲ್ ಹಾಕ್ಕೊಂಡು ಓದ್ತಾ ಹೋಗಿ ಅಂತ ಹೇಳ್ತಾ, ಸೊ ಈ ಒಂದು ನೆಕ್ಸ್ಟ್ ಬರೋ ನೋಟಿಫಿಕೇಷನಲ್ಲಿ ನೀವೆಲ್ಲ ಜಯಶೀಲರಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇದೇ ರೀತಿ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಮತ್ತೆ ಬರ್ತೀನಿ. ಸೊ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಉತ್ತರ ನೀಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.